ಇದ್ದೀನಿ ಅಂದರೆ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ವೆಜ್ ಕರಿ ರೆಸಿಪಿ, ಮಿಕ್ಸ್ ವೆಜ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಟೇಸ್ಟಿಯಾಗಿ ಮಾಡ್ಕೋಬೋದು, ಹೆಲ್ದಿಯಾಗೂ ಕೂಡ ಇರುತ್ತೆ, ಕ್ಲೀನಾಗೂ ಇರುತ್ತೆ. ಸೊ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ. ನಾನು ಜಸ್ಟ್ ಇವತ್ತು ಪರೋಟ ತೊಗೊಂಬಂದಿದ್ದೀನಿ. ಭಾಳ ದಿನ ಆಯಿತು ತೊಗೊಂಬಂದೇ ಇರಲಿಲ್ಲ. ನಾವು ಆ್ಯಕ್ಚುಲಿ ತರೋದು ರೇರು, ತಿನ್ನೋದಿಲ್ಲ. ಆದರೂ ಒಂದೊಂದು ಸತಿ ಬಾಯಿ ನಾವೇ ಮಾಡಿದ್ದು ಟೇಸ್ಟು ಕೆಟ್ಟೋಗ್ಬಿಡುತ್ತಲ್ವ. ಕೆಟ್ಟೋಗಿತ್ತು ಅನ್ನೋಕ್ಕಿಂತ ಒಂದು ಸ್ವಲ್ಪ ತಿಂದು ತಿಂದು ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹೊರಗಿಂದ ಪರೋಟ ತೊಗೊಂಡಿದ್ದೀವಿ, ರೆಡಿ ಪರೋಟನೇ. ಸೊ ಮಾಡಿದ್ವಿ. ಏನೇನೆಲ್ಲ ಪ್ರೊಸೆಸ್ ಇದೆ, ಹೇಗೆ ಮಾಡಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ತುಂಬ ಯೂಸ್ಫುಲ್ ಇದೆ. ಎಲ್ಲರೂ ಇಷ್ಟಪಟ್ಟು ನಿಮ್ಮ ಮನೆಯಲ್ಲಿ ತಿಂತಾರೆ. ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಿ ನೋಡಿಬಿಡಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವೆಜ್ ಕರಿ ಮಾಡೋದಕ್ಕೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಮೊದಲನೇದಾಗಿ ತೋರಿಸಿದ್ದೀನಿ. ಸೊ ತೊಳೆಯೋದು ಗಿಳಿಯೋದು ಕ್ಲೀನ್ ಮಾಡೋದೆಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಅದು ಯಾವುದೋ ಪ್ರೊಸೆಸ್ ತೋರಿಸಿಲ್ಲ, ಜಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು ತೋರಿಸಿದ್ದೀನಿ. ಸೊ ನಾನು ಪನ್ನೀರ್ ವೆಜ್ ಕರಿ ಅಲ್ವಾ ಮಾಡ್ತಾಯಿರೋದು. ಸೊ ಪನ್ನೀರನ್ನ ಟ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ, ಇನ್ನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ನಾವು 3 ಮೆಂಬರ್ಸ್ ಎಲ್ಲ ಇರೋದು, ನಮ್ಮ ಅಳತೆಗೆ ತೊಗೊಂಡಿದ್ದೀನಿ. ಬೀನ್ಸ್ ತೊಗೊಂಡಿದ್ದೀನಿ. ಇನ್ನು ನಾನು ತುಪ್ಪದಲ್ಲೇ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೆಣ್ಣೆ ಇರಲಿಲ್ಲ, ಬೆಣ್ಣೆಲಿ ಮಾಡಿದ್ರೂ ಆಗುತ್ತೆ, ಆಯಿಲ್ ಮಾಡಿದರೂ ಆಗುತ್ತೆ, ತುಪ್ಪದಲ್ಲಿ ಮಾಡಿದರೂ ಆಗುತ್ತೆ. ಸೊ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಗೋಡಂಬಿನ ಮೊದಲೇ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇನ್ನು ಖಾರಕ್ಕೆ ಖಾರ ಪುಡಿ ತೊಗೊಂಡಿದ್ದೀನಿ, ರುಚಿಗೆ ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಸ್ಪೈಸಸ್ ಎಲ್ಲ ಹಾಕ್ಬೋದು, ಸಿಕ್ಕಾಪಟ್ಟೆ ಮಸಾಲೆ ಆಗುತ್ತೆ ಅಂತ ನಾನು ಜಸ್ಟ್ ಗರಂ ಮಸಾಲ ಅಷ್ಟೇ ಯೂಸ್ ಮಾಡಿರೋದು. ಇನ್ನು ಫ್ರೈ ಮಾಡಿ ರುಬ್ಕೊಳಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಈರುಳ್ಳಿ ತೊಗೊಂಡಿದ್ದೀನಿ, ಇನ್ನು ಟೊಮಟೊ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇನ್ನು ಜೀರಿಗೆನೂ ಫ್ರೈ ಮಾಡೋದಿಲ್ಲ, ಸೊ ಜಸ್ಟ್ ಹಾಗೇ ತೋರಿಸಿದ್ದೀನಿ ಅಷ್ಟೇ. ಈರುಳ್ಳಿನೂ ಮತ್ತು ಟೊಮಟೊನೂ ಶುಂಠಿ ಮೂರನ್ನು ಫ್ರೈ ಮಾಡ್ಕೋಬೇಕು ಮೊದಲನೇದಾಗಿ. ಹಾಗೆಯೇ ಇವೆಲ್ಲ ತರಕಾರಿಗಳೆಲ್ಲ ಇದ್ದಾವಲ್ಲ, ಈರುಳ್ಳಿ ಒಗ್ಗರಣೆಗೆ ಹಾಕ್ಕೋಬೇಕು. ಇನ್ನು ಪನ್ನೀರು, ಆಮೇಲೆ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ನು, ಇದು ಮೂರನ್ನು ಸಹ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇನ್ನು ಫ್ರೈ ಮಾಡ್ಕೊಳೋದಕ್ಕೆ ಹಂಚನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ. ಹಂಚು ಚೆನ್ನಾಗಿ ಕಾದ್ಮೇಲೆ ಹಂಚಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಇನ್ನು ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಹಂಚು ಕಾಯಿತು. ಇವಾಗ ಸ್ವಲ್ಪನೇ ತುಪ್ಪ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನಷ್ಟು ಹಾಕ್ತೀನಿ. ಅಳತೆಗೆ ಸ್ಪೂನ್ ಏನು ಮತ್ತೆ ತಗೊಳ್ಳಲ್ಲ, ಸ್ವಲ್ಪ ಹಾಗೆಯೇ ಅಂದಾಜಿನ ಅಳತೆಗೆ ಹಾಕ್ಬಿಟ್ಟು ಇವಾಗ ಟೊಮೊಟೊ ಅದು ಇತ್ತಲ್ಲ, ಟೊಮೊಟೊ ಮತ್ತು ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕ್ಕೋತಾ ಇದ್ದೀನಿ. ಫ್ರೈದು ಚೆನ್ನಾಗಿ ಫ್ರೈ ಆಗಬೇಕು. ಕಾದಿತ್ತಲ್ವ, ಇವಾಗ ಎರಡನ್ನೂ ಜೊತೆಗೆ ಹಾಕಿ ಫ್ರೈ ಮಾಡ್ತೀನಿ. ಇನ್ನು ಈರುಳ್ಳಿ ಹಾಕಿದ ತಕ್ಷಣವೇ ಟೊಮೊಟೊ ಕೂಡ ಹಾಕಿದೆ. ಅದು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಆದರೆ ಸಾಕು. ಅದು ಮೆತ್ತಗಾದಮೇಲೆ ಅದನ್ನು ತೊಗೊಂಡು ರುಬ್ಕೋಬೇಕಾಗುತ್ತೆ. ಸೊ ನೋಡಿ, ಎರಡು ಕೂಡ ಹಾಕಿದೆ, ಫ್ರೈ ಮಾಡೋಣ ಅಂಥೇಳಿ. ಈ ರೀತಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನಾನು ಕಬ್ಬಣದ ಹಂಚನ್ನೇ ಆದಷ್ಟು ಉಪಯೋಗಿಸ್ತೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಪೇಸ್ಟ್ ಅಂತ ಏನು ಮಾಡ್ಕೊಂಡಿಲ್ಲ. ಸೊ ಇದರಲ್ಲೇ ಜಸ್ಟ್ ಫ್ರೈ ಮಾಡಿದರೆ ಆಗಿಬಿಡುತ್ತೆ ಅಂತೇಳಿ ಅದನ್ನೇ ಹಾಕಿದೆ. ಇನ್ನು ನೋಡಿ ಇಷ್ಟಾಗಿ ಫ್ರೈ ಆಯಿತು. ಇದು ಇಷ್ಟು ಫ್ರೈ ಆಗಿತ್ತಲ್ವ, ಇದನ್ನು ಒಂದು ಜಾರಿಗೆ ತೊಗೊಂಡ್ಬಿಡೋಣ, ಬಿಸಿಯಾಗಿರುತ್ತೆ. ಸೊ ಜಾರಿಗೆ ತೊಗೊಂಡ್ಬಿಟ್ಟು ರುಬ್ಕೊಳ್ಳೋಣ. ಇದು ಇವಾಗ ಜಾರಿಗೆ ತೊಗೊಂಡಿದ್ದೀನಲ್ವ, ಸೊ ಇದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗೆ ಈ ಪನ್ನೀರ್ನು ಆಮೇಲೆ ಈ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಪನ್ನೀರ್ನು ಕೂಡ ಚೆನ್ನಾಗಿ ತುಪ್ಪ ಹಾಕಿ ಫ್ರೈ ಮಾಡೋಣ. ಇದೇ ಹಂಚಿತ್ತಲ್ವ, ಇದೇ ಹಂಚಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ. ಪನ್ನೀರ್ ಕೂಡ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ದೂರನೇ ಹಾಕಿ, ಏಕೆಂದರೆ ಒಂದಕ್ಕೊಂದು ಸ್ಮೂತ್ ಇರುತ್ತಲ್ವ ಪನ್ನೀರು, ಒಂದಕ್ಕೊಂದು ಅಂಟಿರುತ್ತೆ. ಚೆನ್ನಾಗಿ ಒಂದು ಚಿಕ್ಕ ಉರಿಲೇ ಕೆಂಪುಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದರೆ ಪನ್ನೀರು ಟೇಸ್ಟ್ ಇನ್ನೂ ಸ್ವಲ್ಪ ಹಸಿ ಕೆಲವೊಬ್ರಿಗೆ ಇಷ್ಟ ಆಗಲ್ಲಲ್ವ. ಈ ರೀತಿ ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಾಗುತ್ತೆ. ಪನ್ನೀರ್ ಕೂಡ ಸ್ವಲ್ಪ ಫ್ರೈ ಆಗಿದೆ, ಸ್ವಲ್ಪ ಸ್ಮೂತ್ ಇತ್ತಲ್ವ. ಮಿಲ್ಕಿ ಮಿಸ್ಟ್ ತೊಗೊಂಡಿದ್ದೆ, ಯಾಕೋ ಸ್ಮೂತ್ ಬಂತು ಗೊತ್ತಾಗಲಿಲ್ಲ.
ಸಿಕ್ಕಾಪಟ್ಟೆ ಸ್ಮೂತ್ ಇತ್ತು. ಸೊ ಸಾಕು, ತುಂಬ ಆದರೆ ಒಡೆದೋಗ್ಬಿಡುತ್ತೆ ಅಂತ ಹೇಳಿ ಒಂದು ಪ್ಲೇಟಿಗೆ ತೊಗೊಂಡೆ. ಹಂಚಿಗೆ ಇನ್ನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಇವೆಲ್ಲನೂ ಸಹ, ಮತ್ತು ಈರುಳ್ಳಿ ಒಂದು ಬಿಟ್ಬಿಟ್ಟು ಇನ್ನು ಇವು 3 ತರಕಾರಿನ ಈರುಳ್ಳಿ ಇನ್ನೊಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಸೊ ಒಂದೇ ಕೈಯಲ್ಲಿ ವೀಡಿಯೋ ಮಾಡಬೇಕು ನೋಡಿ. ಇದನ್ನೇ ಮತ್ತೆ ಇದೇ ಹಂಚಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಓಕೆ. ಸೊ ನನ್ನ ಅದೇ ಹಂಚಲ್ಲಿತ್ತು, ಹಾಗಾಗಿ ಹಾಕ್ಕೊಳ್ಳೋಕ್ಕೆ ಹೋಗಲಿಲ್ಲ. ನೋಡಿ, ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಆಗೋ ಅಷ್ಟೊತ್ತಿಗೆ ನಾವು ಇದು ಮಾಡಿ ಇಟ್ಕೊಂಡಿದ್ವಲ್ವ, ಎಂಥ ಟೊಮೊಟೊ ಅದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ರುಬ್ಕೊಂಬರೋಣ ಮಸಾಲೆನ. ಸೊ ಆವಾಗಲೇ ನಾವು ಇಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಈರುಳ್ಳಿನ ಇದು ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೇ ಇವಾಗ ರುಬ್ಕೊಂಬಂದ್ಬಿಡೋಣ. ಇದು ನೆನೆಸಿಟ್ಟಿದ್ವಲ್ಲ ರುಬ್ಬೋದಕ್ಕೆ ಈ ಗೋಡಂಬಿನೂ ಸಹ ಹಾಕ್ಬಿಡೋಣ. ಈ ಗೋಡಂಬಿನ ಹಾಕೋಣ. ನೀರು ಬೇಕಿದ್ರೆ ಇದೇ ನೀರು ಯೂಸ್ ಮಾಡಿ, ಇಲ್ಲಾಂದರೆ ಬೇಡ ತೆಗೆದುಬಿಡಿ. ಹಾಗೆಯೇ ಸ್ವಲ್ಪ ಖಾರಕ್ಕೆ ಖಾರ ಪುಡಿ ಹಾಕೋಣ. ಸೊ ಖಾರ ಎಷ್ಟು ಬೇಕೋ ನೋಡಿ ಹಾಕಿ ಅಷ್ಟೇ. ಸೊ ನಾನು ಇಷ್ಟು ಹಾಕ್ಕೋತೀನಿ. ಇದನ್ನು ಹಾಗೆಯೇ ಜೀರಿಗೆ ಇಟ್ಕೊಂಡಿದ್ವಲ್ಲ, ಜೀರಿಗೆನೂ ಕೂಡ ಹಾಕೋಣ. ಜೀರಿಗೆ ಕೂಡ ಹಾಕಿ ಇವಾಗಲೇ ಬೇಕಿದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಲಾಸ್ಟಿಗೆ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಟೊಮೊಟೊ ಹಣ್ಣು ಅದೆಲ್ಲ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ರುಬ್ಕೊಂಬಂದೆ, ಸ್ಮೂತ್ ಪೇಸ್ಟ್ ಮಾಡ್ಕೊಂಬಂದೆ. ನೆಕ್ಸ್ಟ್ ಅಷ್ಟರೊಳಗೆ ತರಕಾರಿ ಎಲ್ಲ ಫ್ರೈ ಆಗಿತ್ತು, ಇದನ್ನು ಕೂಡ ತೆಗೆದುಬಿಡ್ತೀನಿ. ಪನ್ನೀರ್ ತೆಗ್ದಿದ್ನಲ್ಲ ಅದೇ ಪ್ಲೇಟಿಗೆ ಫ್ರೈ ಮಾಡ್ಕೊಂಡು ತೊಗೊಂಡೆ. ಈ ಕಡೆ ಬಾಳಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಬಾಳಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕ್ಬಿಟ್ಟು ಈರುಳ್ಳಿ ಇತ್ತಲ್ಲ, ಸೊ ಈರುಳ್ಳಿನ ಹಾಕ್ತಿರೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ, ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪೇಸ್ಟ್ನ ಇದಕ್ಕೆ ಹಾಕಬೇಕು. ಸೊ ನೋಡಿ, ಇದು ತೊಳೆದು ನೀರು ಬೇಕಿದ್ರೆ ಯೂಸ್ ಮಾಡ್ತೀನಿ ನಾನು. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಚಿಕ್ಕೂರಿಲಿ ಇಟ್ಕೊಳ್ಳಿ, ಚಿಕ್ಕೂರಿಲಿ ಇಟ್ಕೊಂಡ್ರೆ ಸಿಯಲ್ಲ. ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿ ಬರಬೇಕು. ಇದನ್ನು ಕೈ ಆಡಿಸ್ತಾ ಇರಿ ಚಿಕ್ಕೂರಿಗಿಟ್ಟು, ಏಕೆಂದರೆ ಸೀದೋಗಿಬಿಡುತ್ತೆ ಅದಕ್ಕೆ. ಸೊ ಇದು ಎಣ್ಣೆ ಅಂಶ ಬಿಡೋವರೆಗೂ ಕುದಿಬೇಕು ಚೆನ್ನಾಗಿ. ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀಲಿ. ಈ ಹಂತದಲ್ಲಿ ನಾವೇನು ಮಾಡಬೇಕು ಅಂದರೆ, ಇದು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಇದನ್ನು ಹಾಕಬೇಕು. ಸೊ ಹಾಕ್ಕೊಂಡು ಉರಿ ಸ್ವಲ್ಪನೇ ಇಟ್ಕೊಳ್ಳಿ, ಸ್ವಲ್ಪ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇವಾಗ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ, ತುಂಬ ಬೇಡ, ಹಾಕ್ಕೊಳ್ಳಿ ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಕುದೀತಾ ಇರಲಿ. ಸ್ವಲ್ಪ ಈ ತರಕಾರಿಗೆ ಫ್ರೈ ಮಾಡಿದ್ವಲ್ಲ ಈ ಮಸಾಲೆ ಇಟ್ಕೊಳೋವರೆಗೂ ಕುದಿಸಿ ಆಫ್ ಮಾಡಿಬಿಡಿ. ಇಷ್ಟೊತ್ತಿಗೆ ಫೈನಲಿ ಮುಗಿಯುತ್ತೆ. ಫೈನಲಿ ಕರಿ ರೆಡಿ ಆಯಿತು. ಇವಾಗ ಜಸ್ಟ್ ಪರೋಟ ಜೊತೆ ಟೇಸ್ಟ್ ಮಾಡೋದಷ್ಟೇ.
ನೋಡಿ ಎಷ್ಟು ಕಲರ್ಫುಲ್ಲು, ರೆಸ್ಟೋರೆಂಟ್ ಥರನೇ ಕಾಣ್ತಾ ಇದೆ ಅಲ್ವಾ? ಪಕ್ಕಾ ರೆಸ್ಟೋರೆಂಟ್ ಥರನೇ ಇರುತ್ತೆ. ನಾನೇ ಬೇಯಿಸ್ತೀನಿ ಅಂತ ನನ್ನ ಮಗಳು ಕೂಡ ಬಂದಿದ್ಲು ಹೆಂಗೆ ಗೋಯಿಸ್. ಸೊ ನಾವು ಇವತ್ತೆಂತ ಆಡಲಿಲ್ಲ, ರೆಡಿ ಪರೋಟನೇ ತೊಗೊಂಬಂದಿದ್ವಿ, ರೆಡಿ ಪರೋಟನೇ ಮಾಡಿದ್ವಿ. ಸೊ ಭಾಳ ದಿನ ಆಯಿತು, ನಾವು ತಿನ್ನೋದಿಲ್ಲ ಎಲ್ಲ, ನಾನು ಅಂತಿರ್ತಾರೆ. ಸ್ವಲ್ಪ ಇದಕ್ಕೂ ಮೇಲೆ ಕೆಳಗೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಎರಡು ಕಡೆ ಮುಖ ಬೇಯಿಸ್ಕೋಬೇಕಷ್ಟೇ. ಅರ್ಧ ಬೆಂದಿರುತ್ತಲ್ವ ಈ ಪರೋಟ, ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು. ಸುಮ್ಮನೆ ಜೀವ ಆಟಿಕಲ್ಲ. ಈ ಪರೋಟ ಬೇಯಿಸ್ಕೊಂಡ್ವಿ. ಪರೋಟ ರೆಡಿ ಆಯಿತು. ಇವಾಗ ಅವಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ, ಬಿಸಿ ಬಿಸಿ ಮಾಡಿಕೊಡ್ತಾ ಇದ್ದೀನಿ. ಸೂಪರಾಗಿರುತ್ತೆ. ಹಿಂಗನ್ನು ಅಲ್ಲಿ ಕಾಣಂಗನ್ನು ನೋಡಿ, ತಿನ್ನೋಕ್ಕೆ ಕೂಡ ರೆಡಿ ಆಗಿದ್ಲು. ಫೈನಲಿ ರೆಡಿ ಆಯಿತು ಪರೋಟ, ಹಾಗೆಯೇ ಮಿಕ್ಸ್ ವೆಜ್ ಕರಿ, ಅದರ ಜೊತೆ ಸೌತೆಕಾಯಿ, ಈರುಳ್ಳಿ ಕೂಡ ಮಾಡಿಕೊಂಡು ಅವಳೇ ಪ್ಲೇಟ್ ಕೂಡ ರೆಡಿ ಮಾಡಿಕೊಂಡ್ಳು. ಸೊ ನೋಡಿ, ಈ ರೀತಿ ನಾವು ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ. ಹಾಗೆಯೇ ರೆಸ್ಟೋರೆಂಟಿಗೆ ಹೋಗಿ ತಿನ್ನೋದನ್ನು ತಪ್ಪುತ್ತೆ. ಆದಷ್ಟು ನಮ್ಮ ಮನೇಲೇ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಒಳ್ಳೆಯದು, ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು. ಒಂದೊಂದು ಸತಿ ಧೂಳು ಮಣ್ಣು ಎಲ್ಲ ಇರುತ್ತೆ ಪಾಪ, ಅವ್ರನ್ನ ಒಬ್ರಿಗೆ ಮಾಡೋದಕ್ಕೆ ಕ್ಲೀನ್ ಮಾಡ್ಕೊಳಕ್ಕೆ ಕಳ್ತಿರ್ತೀವಿ. ಒಂದೊಂದು ಹತ್ರ ಕ್ಲೀನ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಕೆಲವೊಂದು ಹತ್ರ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿರಲ್ಲ. ಸುಮ್ಮನೆ ಹೊರಗೆ ತಿಂದು ಎಲ್ಲಿ ತಾಳು ಮಾಡ್ಕೊಳಕ್ಕಿಂತ ಹೀಗೆ ಫ್ರೆಶ್ಶಾಗಿ ತರಕಾರಿ ತೊಗೊಂಬಂದು ನಾವೇ ಪ್ರಿಪೇರ್ ಮಾಡಿಕೊಂಡು ನಾವೇ ತಿನ್ನೋದ್ರಿಂದ ಇನ್ನೂ ಒಂಥರ ಖುಷಿ ಇರುತ್ತೆ. ರೆಸ್ಟೋರೆಂಟಿಗೆ ಹೋಗಿ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಈಗ ಮನೇಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.